ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮಂಜುನಾಥ್ ಬೇನ್ ಕನ್ನಡ ಟ್ರಾವೆಲ್. ಈ ದಿವಸ ನಾನು ಕೋಲಾರ ಡಿಸ್ಟಿಕಲ್ಲಿ ಮುಳಬಾಗಿಲು ತಾಲೂಕಿಗೆ ಲಕ್ಷ್ಮೀ ಸಾಗರ ಅನ್ನೋ ಒಂದು ವಿಲೇಜ್ಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೋಸ್ಕರ. ಮೀಟ್ ಮಾಡೋಕ್ಕೋಸ್ಕರ ಬಂದಮೇಲೆ ನನ್ನ ಫ್ರೆಂಡ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇವರು ಒಂದು ಕೋಳಿ ಶೆಡ್ ಮಾಡಿದ್ದಾರೆ. ಸೂಪರ್ ಅದ್ಭುತವಾಗಿ ಸಕ್ಕದಾಗಿ ಮಾಡಿದ್ದಾರೆ ಕೋಳಿ ಶೆಡ್ಡು. ಅವ್ರನ್ನೂ ತವ್ರತೋ ಮಾತಾಡ್ತೀನಿ. ಮತ್ತು ನಿಮ್ಗೆ ಆ ಕೋಳಿ ಶೆಡ್ ಮರಿಗಳು ಎಲ್ಲ ಮರಿಗಳು ಯಾವ ಥರ ಬೆಳವಣಿಗೆ ಆಗುತ್ತೆ, ಏನು ಫೀಡ್ ಕೊಡ್ತಾರೆ ಅಂತ ಎಲ್ಲ ಥರದ ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀನಿ. ಸ್ನೇಹಿತರೆ, ಎಲ್ಲಿ ತಪ್ಪದೆ ಈ ಚಾನಲ್ ಎಲ್ಲಿ ಮಿಸ್ ಮಾಡಿದೆ ಈ ಚಾನಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡ್ಕೊಂಡು ಹೋಗಿ. ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಮತ್ತು ಕಾಮೆಂಟ್ ರೂಪದಲ್ಲಿ ನೀವು ಮೆಸೇಜ್ ಕೂಡ ಕೊಡಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ನಮ್ಮ ಫ್ರೆಂಡ್ ಆದ ಸುಧಾಕರ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮತ್ತು ಇನ್ನು ಅವ್ರ ತಾವೆಲ್ಲ ಮಾಹಿತಿ ತೊಗೊಳೋಣ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ನನ್ನ ಹೆಸರು ಸುಧಾಕರ್ ಅಂತ. ನಾವು KG ಲಕ್ಷ್ಮೀ ಸಾಗರದಲ್ಲೇ ಹೊಸವಾಗಿದ್ದೀವಿ, ಮುಳಬಾಗಿಲು ತಾಲೂಕು. ನಾವು ಮೊದಲು ಬೆಳೆ ಬೆಳೀತಾ ಇದ್ವಿ, ಸೌತೆಕಾಯಿ, ಟೊಮೊಟೊ ಎಲ್ಲ. ಇದರಲ್ಲಿ ಎಲ್ಲ ಸಿಗ್ತಾ ಇತ್ತು. ಆದರೆ ಇವಾಗ ಆಳುಗಳ ಕಷ್ಟ ಇದೆ, ಗೊಬ್ಬರಗಳು ಜಾಸ್ತಿ ಆಗಿದೆ. ಅದರಿಂದ ಏನು ಸಿಗೋದಿಲ್ಲ, ಕಷ್ಟ ಇರೋದ್ರಿಂದ ಸ್ವಲ್ಪ ಏನೋ ನೋಡಿ ಯೋಚನೆ ಮಾಡಿ ಒಂದು ಶೆಡ್ ಹಾಕೊಳ್ಳೋಣ ಅಂತ ಯೋಚನೆ ಮಾಡಿದೆ. 1ರಿಂದ 2 ಶೆಡ್ ಹಾಕ್ಕೊಂಡೆ. ಅದರಲ್ಲಿ ಒಂದು 15,000 ಮರಿ ಮೇಯ್ತದೆ. ಅದರಲ್ಲಿ ಇವಾಗ ಒಂದು 13,000 ಬಿಟ್ಟಿದ್ದೀವಿ. ಅದು ಇವಾಗ 3 ಬ್ಯಾಚ್ ಮಾಡಿದ್ದೀವಿ. ಒಂದು ಬ್ಯಾಚಿಗೆ ಇಲ್ಲ ಅಂದರೆ ಖರ್ಚೆಲ್ಲ ಹೋಗಿ ಒಂದು 2 ಲಕ್ಷ ಸಿಗುತ್ತೆ. ಒಂದು 2 ಲಕ್ಷ ಸಿಗುತ್ತೆ. ನಮಗೂ ಏನೋ ಪರವಾಗಿಲ್ಲ, ನಾವೇ ಸ್ವಂತದಲ್ಲೇ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಸಾವಿರ ಮರಿ ಬಿಡ್ತೀರಿ ಮತ್ತು ನೀವು ಯಾವ ಥರ ಮಾಡ್ತೀವಿ? ನಾವು 20 ದಿವಸ ಇದು ಮಾಡ್ತಾರೆ. ಒಂದು ಬ್ಯಾಚ್ ಎತ್ತಿದ್ರೆ ಒಂದು ಬ್ಯಾಚ್ಗೆ 20 ದಿವಸ ಟೈಮು ಅಂದರೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊತೀವಿ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ತಿರ್ಗಾ 20 ದಿವಸಕ್ಕೆ ಮರಿ ಬಿಡ್ತಾರೆ. ಅವರೇ ಫೀಡು ಎಲ್ಲ ಕೊಡ್ತಾರೆ, ಮರಿ ಎಲ್ಲ ಮೆಡಿಸಿನ್ ಎಲ್ಲ ಕೊಡ್ತಾರೆ. 40-45 ದಿವಸಕ್ಕೆ 2.2 ಬಂದರೆ ಎತ್ಬಿಡ್ತಾರೆ. ಮತ್ತು ಇನ್ನೊಂದೇನೆಂದರೆ, ನೀವು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಮೆಡಿಸಿನ್ ಕೊಡ್ತಾರೆ, ಅದಕ್ಕೆ ಕೋಳಿ ಅಷ್ಟು ಬೇಗ ಇಂಪ್ರೂವ್ ಆಗುತ್ತೆ ಮತ್ತು ಅದಕ್ಕೆ 45 ದಿವಸಕ್ಕೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದು ನಿಜನೇನಾ? ಇಲ್ಲ, ಮೆಡಿಸಿನ್ ಅಂದರೆ ಅದು ಫೀಡ್ ಕ್ವಾಲಿಟಿ ಇರುತ್ತೆ. ಫೀಡ್ ಕ್ವಾಲಿಟಿ ಇದ್ದಾಗ ಬರಬೇಕು. ಬರಿಲ್ಲ ಅಂದ್ರೆ ಏನು ವರ್ಕೌಟ್ ಆಗಲ್ಲ. ಅದಕ್ಕೆ ಅದು ಫೀಡ್ ಕ್ವಾಲಿಟಿನೇ ರೇಟ್ ಜಾಸ್ತಿ ಇದೆ. ಅದು ಕೊಟ್ಟರೆ ಚೆನ್ನಾಗಿ ಬರ್ತದೆ. ಬಟ್ ಆ ಫೀಡ್ ಎಲ್ಲ ಅವರೇ ನೋಡ್ಕೊಂತಾರೆ, ಅವೆಲ್ಲ ನೋಡ್ಕೊಂತಾರೆ. ನಮಗೆ ಇಷ್ಟು KGಗೆ ಇಷ್ಟು ಅಂತ ಕೊಡ್ತಾರೆ. ಅದರಲ್ಲಿ FCR ಅಂತ ಇರುತ್ತೆ. ಅದರಲ್ಲಿ ಆ ಥರ ಚೆನ್ನಾಗಿ ಬೆಳೆದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬರ್ತದೆ. ಸುಧಾಕ, ನೀವು ಯಾವ ಥರ ಮೆಡಿಸಿನ್ ಕೊಡ್ತೀರಿ, ಯಾವ ಥರ ಮತ್ತು ನೀರು ಕುಡಿಯೋಕ್ಕೆಲ್ಲ ಯಾವ ಥರ ಪ್ಲಾನ್ ಮಾಡಿದಿರಿ, ಮತ್ತು ಯಾವ ಥರ ಫೀಡ್ ಆಗ್ತಾ ಇದ್ರಿ ನೀವು? ನೀರಿಗೆ ಟ್ಯಾಂಕ್ನಿಂದ ನಿಪ್ಪಲ್ ಥರ ಇದು ಮಾಡಿದ್ದೀವಿ, ಡ್ರಿಪ್ ಥರ. ಅದರಲ್ಲೇ ಕುಡ್ಕೊಂತವೆ. ಅಂದರೆ ನೋಡಿ ಯಾವ ಥರ ನೋಡಿ ಇಲ್ಲಿ ಕುಡಿತಾ ಇದಾವೆ, ಆ ಥರ ಕುಡಿತವೆ. ಸ್ನೇಹಿತರೆ ನೋಡಿ, ಮರಿಗಳು ನೀರು ಕುಡಿಯೋಕೆ ಕೂಡ ಈ ಪೈಪ್ ಮಾಡಿದೆ ನೋಡಿ. ಕೆಳಗೆ ಒಂದು ಪೈಪು ನೋಡಿ, ಈ ಥರ ನಾಜಲ್ ಕೊಟ್ಟಿದ್ದಾರೆ ನೋಡಿ, ಗೊತ್ತಾಯ್ತಾ? ನೋಡಿ ಈ ಥರ ಇದರಲ್ಲಿ ಕೆಳಗೆ ಹಿಂಗೆ ಪ್ರೆಸ್ ಮಾಡಿ ನೋಡಿ, ಪ್ರೆಸ್ ಮಾಡಿದ್ರೆ ವಾಟರ್ ಬರುತ್ತೆ ನೋಡಿ, ವಾಟರ್ ಲೀಕ್ ಆಗ್ತಾ ಇದೆ. ಈ ಮರಿ ಕೂಡ ಹಿಂಗೆ ಪ್ರೆಸ್ ಮಾಡಿ ವಾಟರ್ ಟಚ್ ಮಾಡ್ಕೊಂಡು ನೀರು ಕುಡಿತಾವೆ ಅವು. ಮತ್ತು ಅವರು ಇಲ್ಲಿ ಸ್ವಲ್ಪ ಇಟ್ಟಿರ್ತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಇಟ್ಟಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಆದಷ್ಟು ಇಲ್ಲೇ ಪ್ರೆಸ್ ಮಾಡ್ಕೊಂಡು ಜಾಸ್ತಿ ನೀರು ಕುಡಿಯೋದು ಅಂತ ಹೇಳ್ತಾ ಇದ್ದಾರೆ. ಆದರೂ ನಾನು ಅಬ್ಸರ್ವ್ ಮಾಡಿದೆ, ಎಲ್ಲ ಕಡೆನೂ ಅದೇ ಥರ ಕುಡಿತಾ ಇದ್ದಾವೆ. ಇಲ್ಲಿ ಈ ಚಿಕ್ಕ ಮರಿಗಳಿವು, ಚಿಕ್ಕ ಮರಿಗಳಾದ್ರೂ ಕೂಡ ಅವು ಕೂಡ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವು, ಅಲ್ಲೇ ಕುಡಿತಾ ಇದ್ದಾವೆ ನೀರು ಕೂಡ. ಆಮೇಲೆ ಫೀಡು ನೋಡಿ, ಇಲ್ಲಿ ಹಾಕಿದ್ದಾರೆ ಫೀಡು. ಈ ಥರ ಫೀಡ್ ಹಾಕ್ಕೊಂತಾರೆ. ಅವ್ರು ಹೇಳೋಲ್ಲ ಫೀಡ್ ಇವಾಗ ಅವರೇ ಕೊಡ್ತಾರೆ ಅಂತೆ. ಅದನ್ನ ತೊಗೊಂಬಂದು ಇವರು ಅವರೇ ಹಾಕಿ ಎಲ್ಲ ಮಾಡೋದಂತೆ. ಮತ್ತು ಇನ್ನು ಏನು ಹೇಳ್ತಾರೆ ಮಾಹಿತಿ ತೊಗೊಳೋಣ. ದಿನಕ್ಕೊಂದು ಸಾರಿ ಫೀಡ್ ಕೊಡ್ತೀವಿ. ಬೆಳಗ್ಗೆ ಒಂದ್ಸಾರಿ ನೀರು ಒಂದು 8 ದಿವಸ ಡ್ರಿಂಕರಲ್ಲಿ ಇಡ್ತೀವಿ. ಆಮೇಲೆ ಡ್ರಿಂಕರ್ ಎತ್ಬಿಡ್ತೀವಿ. ಆಮೇಲೆ ಫೀಡ್ ಅವರು ನೇತಾಡ್ಬಿಟ್ರೆ ಬೆಳಗ್ಗೆ ಒಂದ್ಸಾರಿ ಫೀಡ್ ಹಾಕ್ಬಿಟ್ರೆ ಸಾಯಂಕಾಲ ನೆಮ್ಮದಿ ತಿನ್ಬಿಟ್ರೆ ಬೆಳಗ್ಗೆ ಒಂದ್ಸಾರಿ ರ್ಯಾಕಿಂಗ್ ಮಾಡ್ಕೊಳ್ಳೋದು. ಅಷ್ಟು ಕೆಲಸ ಮಾಡ್ಕೊಂಡ್ರೆ ಆರಾಮಾಗಿರ್ತದೆ. ಹೌದು ಸುಧಾಕರ್, ಇಲ್ಲಿ ಬಿಸಿ ಕಿರಾಕಾಗ್ತಾ ಇಲ್ಲ. ಬಿಸಿ ಅಂದ್ರೆ ಅದೊಂದು 7 ದಿವಸ 7 ದಿವಸ ಹಿಂಗೆ ಇದೇ ಬಿಸಿನಲ್ಲಿ 7 ದಿವಸ ಅಂದ್ರೆ 3 ದಿವಸ ಜಾಸ್ತಿ ಇರ್ಬೇಕು. ಬೆಳಗ್ಗೆ ಸಾಯಂಕಾಲ ಇದೇ ಟೆಂಪರೇಚರ್ 90 ಟೆಂಪರೇಚರ್ ಇರ್ಬೇಕು. ಅದ್ರಲ್ಲಿ ಆಮೇಲೆ ಸ್ವಲ್ಪ ಗಾಳಿಗೆ ಎತ್ಕೊಂತಾ ಇರ್ಬೇಕು. ಸೆಂಟ್ರಲ್ಲೇ ಮಧ್ಯಾಹ್ನ ಓವರ್ ಬಿಸಿ ಆದ್ರೆ ಎತ್ಕೊಂತಾ ಇರ್ಬೇಕು. ಒಂದು 9 ದಿವಸಗೆ ಆಮೇಲೆ ಎಲ್ಲ ಕ್ಲಿಯರ್ ಎಲ್ಲ ಎತ್ಬಿಡ್ತೀವಿ. ಇದು ಆಮೇಲೆ ಫ್ರೀ ಆಗಿ ಗಾಳಿ ಆಡ್ತಾ ಇರ್ತದೆ, ಬಿಟ್ಬಿಡ್ತೀವಿ. ಮತ್ತೆ ನೀವು ಎಷ್ಟು ದಿನ ಆದ್ಮೇಲೆ ಇನ್ನು ಸ್ವಲ್ಪ ಬೇರೆ ಶೆಡ್ ಶಿಫ್ಟ್ ಮಾಡ್ತೀರಾ? ಇವಾಗ 3 ದಿವಸ ಆದ್ಮೇಲೆ ಒಂದೊಂದ್ ಸ್ವಲ್ಪನೇ ಸ್ವಲ್ಪ ನೋಡಿ, ಈ ಖಾಲಿ ಬಾಯಿಲಿ ಸ್ವಲ್ಪನೇ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಅಂದ್ರೆ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಇದು ಟಾರ್ಪಲ್ ಎಲ್ಲ ಸೈಡ್ ಎಲ್ಲ ಎತ್ಬಿಡ್ತೀವಿ. ಆಮೇಲೆ ಏನು ಇರಲ್ಲ, ಆರಾಮಾಗಿರುತ್ತೆ. ಗಾಳಿಗೆ ಬಿಟ್ಬಿಡ್ತೀವಿ. ನಿಮ್ದಾಗ ಮೇವ್ ಹಾಕೋದು, ಒಂದ್ಸರಿ ರ್ಯಾಕಿಂಗ್ ಮಾಡೋದು, ನೀರು ಅದಷ್ಟು ಅದು ಟ್ಯಾಂಕ್ ನಿಂದ ಹೋಗ್ತಾ ಇರ್ತೀವಿ. ಬಟ್ ಅವ್ರು 41 ದಿವಸಕ್ಕೆ ಅವರೇ ಇಲ್ಲಿ ಬಂದು ಲೋಡ್ ಮಾಡಿ ಅವರೇ ತೂಕ ಮಾಡಿ ಅವರೇ ಎತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಅದ್ರದ್ದು ಟೆನ್ಷನ್ ಇರಲ್ಲ, ಏನು ಇರಲ್ಲ.
ಎಲ್ಲ ಅವ್ರದೇ, ಲಾಭನೋ ಏನೋ ಅವ್ರದೇ. ನಮ್ಗೆ ಕೆಜಿಗೆ ಇಷ್ಟು ಅಂತ ಕೊಡ್ತಾರೆ. ಅಂದ್ರೆ ಅವ್ರು ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ತಿರ್ಗಿ ಆಮೇಲೆ 20 ದಿವಸ ಏನು ಕೊಡಲ್ಲ, ಕ್ಲೀನ್ ಎಲ್ಲ ಮಾಡ್ಕೊಂಡು 20 ದಿವಸ ಕರೆಕ್ಟ್ ಆಗಿ. ಆಮೇಲೆ ಈ ಕೋಳಿ ಗೊಬ್ಬರ ಎಲ್ಲ ತೋಟಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ನೀವೇನು ಅದನ್ನ ನೀವೇ ಮಾರಾಕ್ತೀರ ಅದನ್ನ? ನಾವೇ ನಮ್ದೇ, ಅದು ನಾವು ಒಟ್ಟು ಹಾಕೋದು ನಮ್ದೇ, ಅದು ಮಾರ್ಕೊಳ್ಳೋದು ನಮ್ದೇ. ಅಂದ್ರೆ ಅದ್ರಲ್ಲಿ ನಿಮ್ಗೆ ಏನ್ ಲಾಭ? ಅದ್ರಲ್ಲಿ ಇವಾಗ ಲಾಭ ಕಮ್ಮಿ, ಒಟ್ಟು ರೇಟ್ಗಳು ಜಾಸ್ತಿ ಇರೋದ್ರಿಂದ ಲಾಭ ಕಮ್ಮಿ. ಅದು ಒಟ್ಟಿಗಾಗಷ್ಟು ಗೊಬ್ಬರದಲ್ಲಿ ಬರುತ್ತೆ. ಮತ್ತೆ ನೀವು ಎಷ್ಟು ಜನ ಇದಕ್ಕೆ ನಿಮ್ಗೆ ಹೆಲ್ಪರ್ ಎಷ್ಟು ಜನ ಬೇಕಾಗುತ್ತೆ, ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ಬೇಕು ಪರ್ ಡೇ? ಮರಿಗೆ ಡೈಲಿ ಬೆಳಗ್ಗೆ 1-2 ಅವರ್, ಸಾಯಂಕಾಲ 1-2 ಅವರ್ ಇದ್ರೆ ಸಾಕು. 3 ಜನ ಇದ್ರೆ ಸಾಕು, ಅಷ್ಟೇ ಬೇಕಾಗಿದೆ. ಸ್ನೇಹಿತರೆ ನೋಡಿದ್ರಲ್ವಾ, ನೋಡಿ ಇವರು ನಮ್ಮ ಫ್ರೆಂಡ್ ಹೇಳ್ತಾ ಇರೋದು 15,000 ಮರಿ ಇದ್ರೆ 3 ಜನ ಸಾಕೊಬೇಕಂತ ಹೇಳ್ತಾ ಇರೋದು. ನೋಡಿ ನಮ್ಮ ಫ್ರೆಂಡ್ ಕೂಡ ಇಲ್ಲೇ ಅವ್ರು ಹೇಳ್ತಾ ಇರಲ್ಲ, ನೀವು ನೋಡಿದ್ರಲ್ವಾ, ಅದೇ ಥರದ ಮಾಹಿತಿ. ನೀವು ಕೂಡ ಇದೇ ಥರ ಸೆಡ್ ಮಾಡಬೇಕಂದ್ರೆ ನೀವೇನ ಈ ನಾನು ಕೆಳಗೆ ಅಡ್ರೆಸ್ ಕೊಟ್ಟಿರ್ತೀನಿ, ಈ ಅಡ್ರೆಸ್ಗೆ ಬಂದು ಅವ್ರ ತಾವೆಲ್ಲ ಮಾಹಿತಿ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಅವ್ರ ನಂಬರ್ ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಕೂಡ ಅವ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಯಾವ ಥರ ಮತ್ತೆ ಮಾಡ್ಬೋದು, ಯಾವ ಥರ ನೀವು ಶೆಡ್ ಮಾಡಿ ಯಾವ ಥರ ಮಾಡ್ಬೋದು, ಎಲ್ಲ ಥರದ ನೀವು ಮಾಹಿತಿ ತೊಗೊಬೋದು. ಮತ್ತು ನಾನು ಕೇಳಿದೆ ನನ್ನ ಫ್ರೆಂಡನ್ನು ಕೂಡ 40 ಲಕ್ಷ ಆಗಿದೆ ಅಂತ ಈ ಸೆಡ್ಗೆ, 2 ಸೆಡ್ಗೂ. ಆ ಸೆಡ್ ಆ ಕಡೆ ಒಂದು ಸೆಡ್ ಇದೆ, ನಾನು ನಿಮಗೂ ಅದನ್ನು ತೋರಿಸ್ತೀನಿ. ಮತ್ತು ಈ ಸೈಡಲ್ಲಿ ಸ್ವಲ್ಪ ಸೆಡ್ ಇದೆ, ಅದು ನಾನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಇನ್ನು ಯಾವ ಥರ ಏನಿದೆ ಅಂತ ಎಲ್ಲ ಥರದ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ ಸ್ನೇಹಿತರೆ, ನೋಡ್ಕೊಂಬರೋಣ. ನೋಡಿ ಫೀಡ್ ಅಂದರೆ ನೋಡಿ ಇದೇ ಮೂಟೆ, ನೋಡಿ ಈ ಮೂಟೆಗಳಿಗೆ ಫೀಡ್ ಬರೋದು. ಇವ್ರು ಡೈಲಿ 5 ಎಷ್ಟು ಮೂಟೆ ಹಾಕ್ತೀರಿ ಸುಧಾಕರ? ಇವಾಗ ಒಂದು 5-5 ಮೂಟೆ ಕೊಡ್ತೀವಿ. ನೋಡಿ ಇದು 5-5 ಮೂಟೆ ಕೊಡ್ತಾರೆ ಅಂತ. ಎಷ್ಟು ಕೆಜಿ ಇದೆ? ಒಂದೊಂದು ಮೂಟೆ ಜಾಸ್ತಿ ಆಗುತ್ತೆ. ನೋಡಿ ದಿನಕ್ಕೂ 50 ಕೆಜಿ ಮೂಟೆ ಅಂತೆ, ದಿನಕ್ಕೂ 1 ಮೂಟೆ ಥರ 5 ಮೂಟೆ 6 ಮೂಟೆ ಈ ಥರ ಡೈಲಿ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರಂತೆ. ಮತ್ತೆ ನೋಡಿ ಇಲ್ಲಿ ನಾನು ಎಕ್ಸ್ಟೆಂಡ್ ಮಾಡಿ ಆ ಕೋಳಿಗಳಿಗೆ ದಪ್ಪ ಆಗ್ತಾ ನೋಡಿ ಇದೆಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ವಾಟರ್ ಟ್ಯಾಂಕ್ ಕೂಡ ಅಲ್ಲಿ ಮುಂದೆ ಇಟ್ಟಿದ್ದಾರೆ. ನಾನು ಏನಲ್ಲ ಸ್ಪ್ರಿಂಕ್ಲರ್ ಇದೆ, ಅದರಲ್ಲಿ ವಾಟರ್ ಕುಡಿಯೋಕೆ ಅದು ಕೂಡ ಮೇಲೆ ಅಲ್ಲಿದೆ, ಅದು ಕೂಡ ತಗೊಂಡು ಹೋಗ್ತಾರೆ. ನೋಡಿ ಸ್ನೇಹಿತರೆ, ಇವರು ಮಡಗಿರೋದು ವೆದರ್ ಕೂಡ ಸಖತ್ತಾಗಿದೆ. ಒಂದು ಕಾಡ್ ಮಧ್ಯದೊಳಗೆ ಈ ಹಾಕಿರೋದು ಇವ್ರ ಶೆಡ್ಗಳು. ಏನಕ್ಕಪ್ಪ, ಇದು ಒಂಥರ ಬೆಸ್ಟ್, ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿದೆ, ಗಾತಿ ಸಕ್ಕತ್ತಾಗಿರುತ್ತೆ. ನೋಡಿ ಗಾಡಿಗಳು ಬರೋಕೆ, ಗಾಡಿಗಳು ಅನ್ಲೋಡ್ ಮಾಡ್ಕೊಳಕ್ಕೆಲ್ಲ ದೊಡ್ಡ ಒಂದು 40 ಅಡಿ 50 ಅಡಿ ರೋಡೇ ಬಿಟ್ಟಿದ್ದಾರೆ. ನೋಡಿ ಇಲ್ಲೊಂದು ಶೆಡ್ ಇದೆ. ಮತ್ತು ನೋಡಿ ಈ ಕಡೆ ಒಂದು ಲೆಫ್ಟ್ಗೊಂದು ರೈಟ್ಗೊಂದು ಶೆಡ್ಗಳಿದೆ. ಅದು ಪಕ್ಕದಲ್ಲೇ ನೋಡಿ ಗಿಡಗಳು ಕೂಡ, ತೆಂಗಿನ ಗಿಡ, ಅಡಿಕೆ ಗಿಡ ಮತ್ತು ಬಾಳೆ ಗಿಡ ಎಲ್ಲ ಇಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ತೆಂಗಿನ ಮರ ಇದೆ, ಪಕ್ಕದಲ್ಲೇ ಬಂದು ಮಾವಿನ ತೋಪು ಕೂಡ ಇದೆ ನೋಡಿ. ಮತ್ತು ಇಲ್ಲಿ ಇದೆ, ಇದು ತೋರಿಸ್ತೀನಿ ಬನ್ನಿ. ಸೇಮ್ ಅದೇ ಯಾವ ಥರ ಇದೆ ಆ ಶೆಡ್ಡಲ್ಲಿ, ಸೇಮ್ ಅದೇ ಥರನೇ ಇಲ್ಲಿ ಕೂಡ, ನೋಡಿ ಇಲ್ಲಿ ಮರಿಗಳಿದ್ದಾವೆ. ನೋಡಿ ಇಲ್ಲಿ ಇದೆ ಮರಿಗಳು, ಅಂದರೆ 13,000 ಮರಿ ಅಲ್ವಾ, 2 ಕೋರ್ ಇವಾಗಲೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ನೋಡಿ ನೋಡಿ ಇದ್ರಲ್ಲಿ ಬೆಳೆಸ್ಕೊಂತಾರೆ ನೋಡಿ. ಆದ್ರೂ ಈ ಟೆಂಪರೇಚರ್ ಸಾಕಾಗ್ತಾ ಇದಕ್ಕೆ ನೋಡಿ ಸ್ವಲ್ಪ ಮರಿಗಳು ಕೂಡ ಸತ್ತೋಗ್ತಾ ಇದ್ದಾವೆ. ಈ ನಾನು ಕೇಳಿದೆ, ಅದ್ರ ಕೂಡ ಕ್ವಶನ್ ಕೇಳಿದೆ, ಏನು ಕೇಳಿದ್ರೆ ಈ ಸತ್ತೋಗಿದ ಮರಿ ಯಾವ ಥರ ಕೌಂಟ್ ಕೊಡ್ತೀರಿ ಅವ್ರಿಗೆ ನಿಮ್ಗಂತ. ಅವ್ರು ಬಂದು ಡೈಲಿ ಲೆಕ್ಕ ಬರ್ಕೊಂಡು ಲೆಕ್ಕ ತಗೊಂಡು ಹೋಗ್ತಾರಂತೆ. ಎಷ್ಟು ಮರಿ ಸತ್ತೋದ್ರೆ ಅದರಲ್ಲಿ ಮೈನಸ್ ಮಾಡ್ಕೊಂಡು ಹೋಗ್ತಾರಂತೆ. ಇವಾಗ ಸಂಡೇ ಆಗಿರೋ ಕಾರಣಕ್ಕೋಸ್ಕರ ಅವ್ರು ಬಂದಿಲ್ಲ, ಇಲ್ಲಾಂದ್ರೆ ನಾಳೆಯಿಂದ ಬರ್ತಾರೆ, ಅವ್ರು ಡೈಲಿ ಕೌಂಟ್ ತೊಗೊಂಡು ಹೋಗ್ತಾರೆ. ಸಾಯೋ ಮರಿಗಳು ಸಿಕ್ಕಾಪಟ್ಟೆ ಇದ್ದೇ ಇರ್ತವೆ, ಅವು ಸಾಯ್ತವೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡು. ಚಿಕ್ಕ ಮರಿಗಳಾಗಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಟೆಂಪರೇಚರ್ ಏರುಪೇರು ಆದ ಕಾರಣಕ್ಕೋಸ್ಕರ ಒಂದೊಂದು ಹೋಗುತ್ತೆ. ಆದ್ರೂ ಅವರು ನಾನು ಒಳಗೆ ನಿಂತ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ ಈಗ ಕೂಡ ಇಲ್ಲಿ. ಆದ್ರೂ ಇರೋಕ್ಕಾಗ್ತಾ ಇಲ್ಲ. 4 ದಿವಸ ಆ ಬಿಸಿ ಅಂತೆ, ಅದನ್ನ ಕ್ಲೋಸ್ ಮಾಡಿಬಿಡ್ತಾರಂತೆ. ಸ್ನೇಹಿತರೆ ನೋಡ್ದಲ್ವಾ ಯಾವ ಥರ ಇದೆ ಕೋಳಿ ಶೆಡ್ ಅಂತ ಹೇಳ್ಬಿಟ್ಟು. ಕೋಳಿ ಶೆಡ್ ನಮ್ಮ ಸ್ನೇಹಿತರಿಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ತೋರಿಸ್ಬೇಕನ್ನೋ ಕಾರಣಕ್ಕೋಸ್ಕರ ನಾನು 100 ಕಿಲೋಮೀಟ್ರು ಇದನ್ನೇ ನನ್ನ ಫ್ರೆಂಡಿರೋ ಹಾಕಿರೋ ಶೆಡ್ಗೆ ಬಂದಿರೋದು. ಅದು ನೋಡೋಣ, ನಿಮಗೂ ಎಕ್ಸ್ಪ್ಲೇನ್ ಮಾಡೋಣ ಯಾವ ಥರ, ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಜನ ಶೆಡ್ ಮಾಡಿರೋ ಸ್ವಲ್ಪ ಏರುಪೇರಾಗಿ ಸತ್ತೋಗು ಲಾಸ್ ಆಗಿ ಎಲ್ಲ ಥರ ವಿಧಾನಗಳಿರುತ್ತಲ್ವ, ಅದ್ರಗೋಸ್ಕರ ನಾನು ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡೋಣ ನಮ್ಮ ರೈತರಿಗೂ ಮತ್ತು ಇದನ್ನ ಮಾಡಿದವ್ರಿಗೂ ಮತ್ತು ಇದನ್ನ ನಡ್ಸ್ಕೊಂಡು ಹೋಗೋರ್ಗೂ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ ತಾವೆಲ್ಲ ಮಾಹಿತಿ ತೊಗೊಂಡು ನಿಮ್ಗೆ ಹಂಚ್ಕೊತಾ ಇದ್ದೀನಿ. ದಯವಿಟ್ಟು ಹೇಳ್ತೀನಿ, ಈ ವಿಡಿಯೋ ನಿಮ್ಗೇನು ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.